ಎಲ್ರಿಗೂ ನಮಸ್ಕಾರ. ಇದೊಂದು ಚಿಕ್ಕ ವೀಡಿಯೋ. ನಾನು ಒಂದು ಯಾವುದೋ ರೆಸಿಪಿ ನೋಡಿಬಿಟ್ಟು ಅದನ್ನು ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದನ್ನು ಎಲ್ರಿಗೂ ತೋರಿಸೋಣ ಅಂತ. ಇದು ನನ್ನ ಕಲೀಗ್ಸ್ ಸಜೆಷನ್. ಲೈಕ್ ನೀವೇನು ಟ್ರೈ ಮಾಡ್ತೀರಾ ಅದನ್ನು ಕುಕ್ಕಿಂಗ್ ವೀಡಿಯೋ ಸಪ್ರೇಟಾಗಿ ಮಾಡಿ ಅಂತ ಹೇಳಿದರು. ಸೊ ದಿಸ್ ಇಸ್ ಮೈ ಫಸ್ಟ್ ಕುಕ್ಕಿಂಗ್ ವೀಡಿಯೋ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ಡ್. ಇದ್ರ ಹೆಸರು ಶಕ್ ಅಂತ. ಇದೊಂದು ಕೈಂಡ್ ಆಫ್ ಆಮ್ಲೆಟ್. ಐ ಥಿಂಕ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಮೇ ಬಿ ಅದು ಅರೇಬಿಯನ್ ಸೈಡ್ ಇರ್ಬೋದು, ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆ್ಯಂಡ್ ಇದ್ರದ್ದು ಏನಂದರೆ, ಈ ಟೊಮ್ಯಾಟೊ ಗೊಜ್ಜು ಅಂತಾರಲ್ಲ, ಆ ಥರ ಮಾಡ್ಕೋಬೇಕು ನಾವು. ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಅದಾದಮೇಲೆ ಅದನ್ನು ಸ್ಮ್ಯಾಶ್ ಮಾಡಿದ್ಮೇಲೆ ಮೊಟ್ಟೆ ಅದ್ರ ಮೇಲೆ ಹೊಡೆದಾಕಿ ಚೀಸ್ ಹಾಕೋದಷ್ಟೇ. ಆದರೆ ಒಂದು ಟಿಪ್ ಏನಂದರೆ, ಇಲ್ಲಿ ಕೆಳಗಡೆ ಸೀಬಾರ್ದು ಅಂತ ನಾನು ಏನು ಮಾಡಿದ್ದೆ, ಮಧ್ಯ ಒಂದು ಸಲ ಆಫ್ ಮಾಡಿದ್ದೆ. ಸೊ ದ್ಯಾಟ್ ಆಫ್ ಮಾಡಿ ಮತ್ತೆ ಮೊಟ್ಟೆನ ಸ್ವಲ್ಪ ಗಟ್ಟಿಯಾಗಿ ಬಿಟ್ಟು ಮತ್ತೆ ಆನ್ ಮಾಡಿ ತಟ್ಟೆ ದಬಾಕಿದ್ದೆ. ಸೊ ದಟ್ ನೀಟಾಗಿ ಒಳಗಡೆ ಕುಕ್ ಆಗಲಿ ಅಂತ. ಬಟ್ ಇದು ಯೂಶ್ವಲಿ ಸರ್ವ್ ಮಾಡೋದು ರನ್ನಿ ಎಗ್ಗಾಗಿ. ಕೆಲವೊಬ್ರಿಗೆ ಹಾಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಯಾರಿಗೆ ರನ್ನಿಯಾಗಿ ಇಷ್ಟ ಅವರು ಆ ಥರ ಆನ್ ಆಫ್ ಮಾಡೋ ಬದಲು ಸಿಮ್ಮಲ್ಲಿಟ್ಟು ತಟ್ಟೆ ಮುಚ್ಚಿದ್ರೆ ಸ್ವಲ್ಪ ಹೊತ್ತಾಗಿ ತೆಗೆದ್ರೆ ನೀಟಾಗಿ ರನ್ನಿ ಎಗ್ ಬರುತ್ತೆ. ಆ್ಯಂಡ್ ಸಾಸ್ ಅಂತ ಅವ್ರೇನು ಕರೀತಾರೆ, ಟೊಮೊಟೊ ಗೊಜ್ಜು, ವೆನ್ ಇಟ್ ಕಮ್ಸ್ ಟು ಮೈ ಮೌತ್ ಲೈಕ್ ವಿತ್ ಎಗ್, ಇಟ್ ವಿಲ್ ಬಿ ಲೈಕ್ ಅಮೇಝಿಂಗ್ ಫ್ಲೇವರ್. ಒಂದು ಸಲ ಟ್ರೈ ಮಾಡಿ. ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.